ಸಿಂಧನೂರು ನಗರದ ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮದಲ್ಲಿ ಸೌರಭ ಸಾಂಸ್ಕೃತಿಕ ಕಲಾ ಬಳಗ ಹಿರೇಮನ್ನಾಪುರ ತಾಲೂಕಾ ಕುಷ್ಟಗಿ ಜಿಲ್ಲಾ ಕೊಪ್ಪಳ ಕಲಾ ಬಳಗದಿಂದ ಜರುಗಿದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಡಾಕ್ಟರ್ ಬಾಲಚಂದ್ರಪ್ಪನವರು ಶಂಕರಲಿಂಗಮಠ ಹಿರೇಮನ್ನಾಪುರ ಇವರು ಮಾತನಾಡಿದರು. ರಿಪೋರ್ಟರ್ ಭೀಮಸೇನ್ ರಾವ್ ಕುಲಕರ್ಣಿ, ಉಪಾಧ್ಯಕ್ಷರು ಸೌರಭ ಸಾಂಸ್ಕೃತಿಕ ಕಲಾ ಬಳಗ ಹಿರೇಮನ್ನಾಪುರ ಮತ್ತು ಜಿಎಂ ನ್ಯೂಸ್ ಕುಷ್ಟಗಿ. ಪ್ರಥಮದಲ್ಲಿ ಎಲ್ಲ ಹೃದಯ ಸಿಂಹಾಸನಾಧೀಶ ಶಂಕರಲಿಂಗ ಶಿವಯೋಗಿಗಳನ್ನು, ಸಿದ್ಧ ಪರ್ವತದ ಬಗಳಮುಖಿಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಬಾಲಪ್ಪಜ್ಜ ಶಂಕರಪ್ಪಜ್ಜವರ ಹುಲಿಪಜ್ಜವರ ಗದ್ದುಗೆ ಹಣೆಮಣಿದು ವೇದಿಕೆ ಮೇಲೆ ದಿವ್ಯ ಭವ್ಯ ಸಾನ್ನಿಧ್ಯ ದಯಪಾಲಿಸಿದ ನಮ್ಮ ಶಾಂಭವಿ ಮಠದ ಪೂಜ್ಯರಿಗೂ, ವೇದಿಕೆ ಮೇಲೆ ಆಸೀನರಾದಂಥ ಗಣ್ಯಮಾನ್ಯರಿಗೂ, ತಂದೆ ತಾಯಿಗಳಿಗೂ, ಶಾಂಭವಿ ಆಶ್ರಮದ ಒಡತಿ ಜಗನ್ಮಾತೆ ಅಂತ ನಾನು ತಿಳ್ಕೊತೀನಿ. ಆ ಜಗನ್ಮಾತೆಯ ಪಾದಕ್ಕೆ ಹಣೆಮಣಿದು ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರತಕ್ಕಂಥ ಜಗನ್ಮಾತೆ ಸ್ವರೂಪಿಗಳು ನಮ್ಮ ತಾಯಂದಿರು, ಅವರ ಪಾದ ಪದ್ಮಗಳಿಗೆ ಶರಣೆಂದು ಮುದ್ದು ಮಕ್ಕಳಿಗೂ ಎಲ್ಲರಿಗೂ ಶರಣಾರ್ಥಿಗಳು. ಈ ಕಾರುಣ್ಯ ಪುಣ್ಯಾಶ್ರಮದ ಅಜ್ಜರು ಚನ್ನಬಸವ ತಾತನವರ ಒಂದು ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತೀನಿ. ಯಾಕಂದ್ರೆ ಒಂದು ಮನೆ ನಡೆಸಬೇಕಾದ್ರೆ ಅಷ್ಟು ಕಷ್ಟ ಐತಿ. ಒಂದು ಮನೆ ನಡೆಸಕ್ಕೆ ಅಂಥದ್ರೊಳಗೆ ಇಡೀ ಕುಟುಂಬ 50-60 ಜನನ ಸಲ್ಲುತ್ತಾರಂದ್ರೆ ಅದು ಈಗಿನ ಕಲಿಯುಗದೊಳಗೆ ದೇವರಿದ್ದಾನೆ. ಇದು ಒಂದೇ ಸಾಕ್ಷಿ, ಬೇರೆ ಏನೂ ಬೇಕಾಗಿಲ್ಲ. ದೇವರು ಇದ್ದಾನಕ್ಕೆ ಇದೊಂದೇ ಸಾಕ್ಷಿ. ಯಾಕಂತಂದ್ರೆ ನನ್ನ ಸಂಸಾರ, ನನ್ನ ಮಕ್ಕಳು, ನಾನು ಬದುಕೋದು ದೊಡ್ಡಾಗದ್ದಲ್ಲ. ಈಗಿನ ಕಲಿಯುಗದೊಳಗೆ ಪರರನ್ನ ಬದುಕಿಸಿ ನಾವು ಬದುಕೋದೇನಿದೆಯಲ್ಲ, ಅದು ಒಂದು ದೊಡ್ಡ ಪರಮಾತ್ಮನಿಗೆ ಕೊಟ್ಟಂತ ಒಂದು ವರ. ಯಾಕಂದ್ರೆ ಈ ಜೀವನದಲ್ಲಿ ಸಾಯೋದ್ರೊಳಗಾಗಿ ಏನಾದರೂ ಒಂದು ಈ ಭೂಮಿಗೆ ನಾವು ಕೊಟ್ಟೋಗ್ಬೇಕು, ಏನಾದರೂ ಅರ್ಪಣೆ ಮಾಡಬೇಕು. ಎಷ್ಟೇ ಕಷ್ಟ ಬರಲಿ ಅದನ್ನು ಪರಿಹರಿಸುವ ಶಕ್ತಿ ಆ ಭಗವಂತನಲ್ಲಿ, ಶಂಕರನಲ್ಲಿ ಇದೆ. ನಾವು ಕೇಳೋದು ಒಂದೇ, ಕೊಡು ಕಷ್ಟ, ಅದನ್ನು ಪರಿಹರಿಸುವ ಶಕ್ತಿಯನ್ನು ನೀವು ಕೊಟ್ಟು ಕಷ್ಟ ಕೊಡು ಅಂತ ಕೇಳಬೇಕಷ್ಟೆ. ಜೀವನದಾಗ ಒಂದು ಮಠ ನಡೆಸೋದು ಕಷ್ಟ. ಯಾಕಂದ್ರೆ ನಾನು ಒಂದು ಮಠ ನಡೆಸ್ತೇನೆಂದ್ರೆ ಅದಕ್ಕೆ ತಗೊಳ್ಳೋರು ಇರ್ತಾರೆ, ಹೊಗಳೋರು ಇರ್ತಾರೆ. ಅಜ್ಜಾರು ಹೇಳಿದ್ರು, ನನಗೆ ಭಾಳ ಕಷ್ಟ ಬಂತು, ನನಗೆ ತೊಂದರೆ ಆಯಿತು, ನನಗೆ ಭಾಳ ಕಿರಿಕಿರಿ ಆಯ್ತು ಅಂತಂದು. ನಾವು ಸಮಾಜದಲ್ಲಿ ಬದುಕೋರು, ಈ ಬರೇ ಸಂಸಾರದಲ್ಲಿ ಬದುಕಿದ್ರೆ ಅವ್ರಿಗೇನು ಮಾತಾಡೋಂಗಿಲ್ಲ. ಎಲ್ಲಿ ಮ್ಯಾಗಿರ್ತಾರಲ್ಲ ಅವ್ರದ್ದೇ ಮಾತಾಡ್ತಾರೆ, ಕೆಳಗಿದ್ದಾರೆ ಮಾತಾಡೋಂಗಿಲ್ಲ. ಯಾರು ಬೆಳಿತಾರೆ, ಯಾರು ದೊಡ್ಡರಿರ್ತಾರೆ, ಯಾರು ಒಳ್ಳೆ ಕಾರ್ಯ ಮಾಡ್ತಾರೆ ಅವರನ್ನು ಮಾತ್ರ ತೆಗಳ್ತಾರೆ, ಅವರನ್ನು ಮಾತ್ರ ತೆಗಳೋದು, ಅವರನ್ನು ಮಾತ್ರ ಹೊಗಳೋದು. ಅದೊಂದು ನಾವು ತಲೆಗಿಟ್ಕೊಂಡು ಮುಂದೆ ಸಾಗಬೇಕು. ನಾನು ಹುಟ್ಟದಾಲಿಂದನೇ ಯಾವಾಗಲೂ ನಾನು ಒಂದೇ ಭಗವಂತನಲ್ಲಿ ಕೇಳ್ತಿದ್ದೆ, ಶಂಕರಜ್ಜ ಬಗಳಮುಖಿ ಕಷ್ಟ ಎಷ್ಟರ ನನಗೆ ಕೊಡು, ನನ್ನ ತಾಯಿ ತಂದೆಯನ್ನು ಸುಖವಾಗಿಡು. ಇದು ಸತ್ಯ, ಜಗನ್ಮಾತೆ ಸತ್ಯ. ನಾನು 8, 9, 10ನೇ ತರಗತಿಯಿಂದನೂ ಕೇಳ್ತೀನಿ. ನಾನು 7ನೇ ತರಗತಿಯಿಂದ ನಮ್ಮ ಅಪ್ಪರು ಕೂಡ ನಾನು ₹1 ರೊಕ್ಕ ಇಸ್ಕೊಂಡಿಲ್ಲ. ನನ್ನ ಕೆಲಸ ನಾನೇ ಮಾಡ್ಕೊಂಡು ಏನೋ ಮಾಡಿ ಒಟ್ಟು ನನ್ನ ಫೀಸ್ ನಾನೇ ಕಟ್ಕೊಂಡು ನಾನು ಶಾಲೆಗೆ ಓದೀನಿ. ಆಮೇಲೆ 20 ವರ್ಷ ರಕ್ತ ಪರೀಕ್ಷೆ ಮಾಡಿ ನಮ್ಮಪ್ಪ ಲಿಂಗೈಕ್ಯ ಆಗಿಂದ ಅದು 15 ಶಾಖಾ ಮಠಗಳದು. ಆಮೇಲೆ ಈ ಸೇವೆಗೆ ಬಂದೀವಿ. ನಾವು ಒಂದು ಸ್ವಾಭಿಮಾನದಿಂದ ಬದುಕ್ತಾರೆ. ಒಂದು ದಿನಕ್ಕೆ 30-40 ಸಾವಿರ ರೂಪಾಯಿ ನಾನು ದುಡುಕಿ ಒಂದು ದಿನಕ್ಕೆ. ಆದರೆ ಈಗ ಒಂದು ಮಠ ಅಂದರೆ 100 ಮಂದಿ ತಕ್ಕ ಹೋಗಲೇಬೇಕು. ನಾವು ಎಷ್ಟೇ ದೊಡ್ಡದಿರಲಿ 100 ಮಂದಿ ತಕ್ಕ ಹೋಗಿ 100 ಮಂದಿನ ಕೇಳಲೇಬೇಕು. ನಾವು 100 ಮಂದಿ ಕೇಳಿದಾಗ
10 ಮಂದಿ ಕೊಡ್ತಾರೆ. 100 ಮಂದಿ ಕೇಳಿದಾಗ 10 ಮಂದಿ ಕೊಡ್ತಾರೆ. 90 ಮಂದಿ ಏನಾರ ಅಂತಾರೆ, ಬೈತಾರೆ. ಅದನ್ನು ನಾವು ಯಾವಾಗಲೂ ತಲೆಗೆ ಹಾಕೋಬಾರ್ದು. ಸ್ವಾಮಿಯವ್ರು ಹೇಳಿದರು, ಇಲ್ಲ ಇದನ್ನು ಬೆಳೆಸೋಕ್ಕಾಗ್ತಿದ್ದಿಲ್ಲ, ಇದನ್ನು ಬೆಳೆಸೋಕ್ಕಾಗ್ತಿದ್ದಿಲ್ಲ. ಜೀವನದಾಗ ನಮ್ಮ ಅಜ್ಜಾರ ನಮ್ಮ ಮಠಕ್ಕೆ 2-3 ಸಲ ಬಂದರು. ಒಂದು ಜಾತ್ರೆ ನಡೆಸ್ಬೇಕಾದ್ರೆ ಎಷ್ಟು ಕಷ್ಟ. ಒಂದು 11 ದಿನ ಜಾತ್ರೆ ಮಾಡ್ತೀವಿ ನಾವು, 10 ಲಕ್ಷ ಖರ್ಚು ಮಾಡಿ. ಇಲ್ಲೇ ಪ್ರತಿದಿನನೂ ಕಷ್ಟ ಇದೆ, ಪ್ರತಿದಿನನೂ ಹೋರಾಟ, ಪ್ರತಿದಿನನೂ ಬೇಡದು. ಜೋಳಿಗೆ ಇತ್ತಂದ್ರೆ ಆ ಭಗವಂತನೇ ಅದಕ್ಕೆ ಬರುತ್ತೆ, ಆದ್ರೆ ಕಷ್ಟ ಪಡಬೇಕು. ನಾನು ಒಂದು ತೀರ್ಮಾನ ಮಾಡಿದೆ, ಪ್ರತಿ ವರ್ಷ ನಾನು ಒಬ್ಬರನ್ನ ದತ್ತಕ್ಕೆ ತಗೊಂತೀನಿ. ಈ ಕಾರುಣ್ಯಾಶ್ರಮದಲ್ಲಿರ್ತಕ್ಕಂಥವ್ರನ್ನ ಒಬ್ಬರನ್ನ ನಾನು ಎಷ್ಟು ಖರ್ಚು ಬರ್ತಾ ನಮ್ಮ ಜಾತ್ರೆಯಲ್ಲಿ ನಮ್ಮ ಅಜ್ಜರನ್ನ ಕರೆಸಿ, ಬಸವಜ್ಜರನ್ನ ಕರೆಸಿ ಸನ್ಮಾನ ಮಾಡಿ ಅವತ್ತು ಅವ್ರಿಗೆ ಕಾಣಿಕೆ ಸಲ್ಲಿಸಿ ಹೇಳ್ತೇನೆ. ಯಾಕಂದ್ರೆ ನಾನು ಒಂದು ಮಠ ತೊಗೋಬೋದು 4-5 ಮಂದಿನ, ಆದರೆ ನಾನು ಒಂದು ಮಠ ನಡೆಸಿ ನಮ್ಮ ಸಂಸಾರ ಜಂಜಾಟದಲ್ಲಿ ಎಲ್ಲದನ್ನು ನೋಡ್ಕೊಂಡು ಹೋಗ್ಬೇಕಾದ್ರೆ ಭಾಳ ಕಷ್ಟ. ಆದರೆ ಹೇಳ್ತಾರಲ್ಲ, ಕೋಟಿ ಕೋಟಿ ಇರುತ್ತೆ, ಕೊಡೋದು ಇರಂಗಿಲ್ಲ. ಈಗಿನ ಕಲಿಯುಗದೊಳಗೆ ಒಂದೇ ಹೇಳ್ಬಿಡ್ತೀನಿ, ಎಲ್ಲಿ ಹೋದ್ರೆ ನಾನು ಹೇಳ್ತೀನಿ ಇದನ್ನು. ನಾನು ನನ್ನ ಮನೆ, ನನ್ನ ಮಕ್ಕಳು, ನನ್ನ ಸಂಸಾರ ಸುಖವಾಗಿ ಸಮೃದ್ಧಿಯಾಗಿ ನಮ್ಮ ಮಕ್ಕಳು ದುಡ್ದದ್ದು ನಾವು ತಂದೆ ತಾಯಿ ತಿನ್ನಬೇಕಂದ್ರೆ ನೀವು ಒಂದೇ ಮಾಡಬೇಕು. ಏನು ಮಾಡಬೇಕು? ದಾನನೇ ಮಾಡಬೇಕು. ದಾನ ಅಂದ್ರೆ ನೀವು ಯಾವುದರ ಇರ್ಬೋದು, ದಾನ ಇಲ್ಲಂದ್ರೆ ಈ ಜೀವನಕ್ಕೆ ಮುಕ್ತಿನೇ ಇಲ್ಲ ಅಂತ ತಿಳ್ಕೊಂಬಿಡ್ರಿ. ಯಾವುದೇ ರೂಪದಾಗಲ್ಲಿ ದಾನ ಮಾಡಲೇಬೇಕು. ಹೇಳ್ತಾನ, 1 ವರ್ಷಕ್ಕೆ ನಾನು ದುಡಿದಿರ್ತಕ್ಕಂಥ, ಶ್ರಮಪಟ್ಟು ದುಡಿದಿರ್ತಕ್ಕಂಥ ರೊಕ್ಕದಲ್ಲಿ 4 ದಾನ ಮಾಡಬೇಕಂತ. 4 ದಾನ ಮಾಡಬೇಕು. ಆ 4 3 ಭಾಗ ಮಾಡಬೇಕಂತ. 4 3 ಭಾಗ ಕೊಡಬೇಕು. ಯಾರಿಗೆ ಕೊಡಬೇಕು? ಈ ಮತ್ತೆ 50 ವರ್ಷ ನಾವು ದುಡ್ದು 1 ಲಕ್ಷ ರೂಪಾಯಿ ಅವಾಗ ಮತ್ತೆ ನೀವು ಕೊಟ್ಟರೆ ಅದು ಬರಲ್ಲ. ಪ್ರತಿ ವರ್ಷ ಹೆಂಗೆ ಮಾರ್ಚಿಗೆ ಅಡಿಟ್ ಆಗುತ್ತಲ್ಲ, ಹಂಗೆ ನಮ್ಮ ಒಂದು ಫಿಲ್ಟರ್ ಆಗಬೇಕು. ನಮಗೂ ವರ್ಷ ಭಗವಂತನ ಆಶೀರ್ವಾದ ಬೇಕಂತಂದ್ರೆ. ಯಾಕಂದ್ರೆ ಮನೆಗೆದ್ದು ಮಾರ್ಗೆಲ್ಲ ಅಂತ ಹೇಳ್ತಾರೆ. ಒಂದೇದು 1 ಲಕ್ಷ ರೂಪಾಯಿದಲ್ಲಿ 25,000 ರೂಪಾಯಿ ಆದಾಗ ನಮ್ಮ ಸಂಬಂಧಿಕರು, ನಮ್ಮ ರಕ್ತ ಸಂಬಂಧಿಕರು ಅಂತ ಏನಿರ್ತಾರಲ್ಲ ಅವರಿಗೆ ಕೊಡಬೇಕು ಫಸ್ಟು. ಯಾಕಂದ್ರೆ ಅವರು ಸುಖವಾಗಿರ್ಬೇಕು, ನಮ್ಮ ರಕ್ತ ಸಂಬಂಧಗಳು ಸುಖವಾಗಿರ್ಬೇಕು. ನಮ್ಮ ಅಣ್ಣ, ನಮ್ಮ ತಮ್ಮ, ತಂಗಿ, ಅತ್ತಿ, ಸೋದರ, ಮಕ್ಕಳು ಎಲ್ಲರೂ. ಇನ್ನೂ ಒಂದು ಸಾಧು ಸಂತರು ಅಂತ ಬರ್ತಾರಲ್ಲ ಅವ್ರಿಗೆ ಇದೊಂದು ಕಾರುಣ್ಯ ಆಶ್ರಮಕ್ಕೆ ಕೊಡ್ರಿ. 3 ದಾನ ಕೊಡಬೇಕು ಪ್ರತಿ ವರ್ಷ. ಇದನ್ನು ಯಾರು ಮಾಡ್ತಾರೆ? ಅವ್ರಿಗೆ ಕಷ್ಟ ಅಂತ ಬಂದರೆ ನಾನು ಬಂದು ಕೇಳ್ರಿ, ಎಲ್ಲಿ ಮೇಲೆ ಅಂಗಡಿ ಕೇಳ್ರಿ, ಬರಂಗಿಲ್ಲ. ಹೇಳ್ತಾರಲ್ಲ ನಾವು, ಯಾಕಂದ್ರೆ ದಿನ ಬೆಳಿಗ್ಗೆ ಆದ್ರೂ ಬರ್ತಾರೆ. ಎದಕ್ಕೆ ಬರ್ತಾರೆ ಗೊತ್ತಾ? ಮಠಕ್ಕೆ ಕಷ್ಟ ಇದ್ದಾಗ ಬರ್ತಾರೆ, ಸುಖ ಇದ್ದಾಗ ಒಬ್ಬತ್ತು ಬರಂಗಿಲ್ಲ. ಸುಖ ಇದ್ದಾಗ ಒಬ್ಬತ್ತು ಬಂದದ್ದು ನಾನು ನೋಡಿಲ್ಲ. ಈ ಬರೀ 8 ವರ್ಷ ನಾನು ಆಧ್ಯಾತ್ಮಿಕ ಬಂದಿದ್ದು. ಏನು ಕೇಳ್ತಾರೆ ಗೊತ್ತಾ ಅವರು? ಅಪ್ಪಾಜಿ, ನಮ್ಮ ಮಕ್ಕಳು ಸರಿ ಇಲ್ಲ, ನನ್ನ ಹೆಂಡತಿ ಸರಿ ಇಲ್ಲ, ನಮ್ಮ ಮನೆ ಭಾಳ ಕಿರಿಕಿರಿ ಐತೆ, ನಮಗೆ ನೆಮ್ಮದಿ ಇಲ್ಲ, ನಿದ್ದೆ ಇಲ್ಲ, ಬರೀ ಇದನ್ನೇ ಹೇಳ್ತಾರೆ. ಮನ್ಯಾಗ ಜಗಳ, ನಮ್ಮ ಅಣ್ಣತಮ್ಮರು ಕಿರಿಕಿರಿ. 90%, 90% ನಮ್ಮ ಅಣ್ಣತಮ್ಮರು ಮಾತಾಡಂಗಿಲ್ಲ. ನಮ್ಮ ಮಾವ ಮಾತಾಡಂಗಿಲ್ಲ ರೀ, ನಮ್ಮ ಅಣ್ಣ ಮಾತಾಡಂಗಿಲ್ಲ ರೀ. ಅಂದ್ರೆ ನಾವು ಹೆಂಗೆ ಹೊಂಟೀವಿ ಅಂತಂದ್ರೆ ಈ ಸಂಬಂಧಗಳಿಗೆ ಬೆಲೆನೇ ಇಲ್ಲ, ಆ ಥರ ಹೊಂಟೀವಿ ನಾವು. ಅದು ಏನೋ ಯಾಕೋ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಭಗವಂತನು ಸ್ವಲ್ಪ ಈಗ ಹೆಂಗಂದ್ರೆ ಕಡ್ಲಿ ತಿನ್ಬೇಕನ್ನಿಸ್ತಾ ಹಲ್ಲಿರಲ್ಲ, ಹಲ್ಲಿದ್ದಾಗ ಕಡ್ಲಿ ಕೊಡಲ್ಲ. ಹಂಗೆ ಪರಿಸ್ಥಿತಿ ಈಗಿನ ಒಂದು ಕಲಿಯೋದು. ಆದ್ರೂ ಏನಾದರೂ ಮಾಡಿ ಅದನ್ನ ನೆನೆಸಿ ಏನಾದರೂ ಮಾಡಿ ತಿನ್ನಲೇಬೇಕು ನಾವು. ತಿಂದು ತೋರಿಸಿದಾಗ ಮಾತ್ರ ಶುದ್ಧ ಆಗೋದು. ಹಾಗಾಗಿ ನಮ್ಮ ಕಾರುಣ್ಯಾಶ್ರಮದ ಬಸವ ಸ್ವಾಮಿಗಳು ಮತ್ತು ಅವ್ರ ಮಾತೋಶ್ರೀಯವರಿಗೆ ನಮ್ಮ ಶ್ರೀಮಠದ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಆ ಶಂಕರಜ್ಜ ಶಾಂಭವಿ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ನಾನು ಎಷ್ಟು ಸೇವೆ ಆಗುತ್ತಾ ಹೇಳ್ಕೋಬಾರ್ದು.
ಸೇವೆಯನ್ನು ಯಾರು ಅದನ್ನು ಹೇಳ್ಬಾರ್ದು. ಆದರೆ ನನ್ನ ಕೈಲಿ ಎಷ್ಟಾಗುತ್ತೋ ನಾನು ನಮ್ಮ ಭಕ್ತರ ಕಡೆಯಿಂದ ನಮ್ಮ ಮಠಕ್ಕೆ ಕರೆಸಿ ನಾನು ಆದಷ್ಟು ನಿಮ್ಗೆ ಸೇವೆ ರೂಪದಲ್ಲಿ ಈ ಒಂದು ಮಾತೆಯರಿಗೆ ಮತ್ತು ತಂದೆಯರಿಗೆ ಒಳಿತನ್ನು ಬಯಸಿ ಆ ಒಂದು ಜಗನ್ಮಾತೆ ಪಾದಕ್ಕೆ ನಾನು ಅಣಿಯಾಗ್ತೇನೆ. ನಮಸ್ಕಾರ. ತುಂಬ ತುಂಬ ಧನ್ಯವಾದಗಳು ಸರ್.